ಪ್ರತಿ ಸರಿ ವಸ್ತು ಕೊಡ್ಬೇಕು ಅಂತ ಹೆಂಗ್ ವಸ್ತು ಕೊಡಕ್ ಸಾಧ್ಯ? ಏನ್ ಐಡಿಯಾ? ಜನಕ್ಕೆ ಇಷ್ಟ ಆಗುವಂತ ಪಾತ್ರಗಳ ಮೂಲಕ ಕಥೆಗಳನ್ನ ಹೇಳೋದು ನನ್ನ ಇದು. ಈ ನನ್ನ ಕಥೆಯಲ್ಲಿ ವಿಶಿಷ್ಟ ಅಂದ್ರೆ ಪಾತ್ರಗಳೇ. ನಿಮ್ಮ ವೈಫ್ ಏನಾದ್ರು ಕಥೆ ಹೇಳ್ತೀರಾ ಮೊದಲೇ ಈ ತರ ಕಥೆ ಸೆಲೆಕ್ಟ್ ಮಾಡಿದೀನಿ ಅಂತ? ಇಲ್ಲ, ಸೀರಿಯಲ್ ನೋಡ್ತಾ ಹೇಳ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಫಸ್ಟ್ ವಿಮರ್ಶನೆ. ತಾಳಿ ಸರ್ 2 ಸೀರಿಯಲ್ ಬರ್ತಾ ಇದೆ, ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ, ಒಂದೂರಲ್ಲಿ ರಾಜ. ಯಾವ್ದು ಇಷ್ಟ ಸರ್ ನಿಮ್ಗೆ? 2 ಸೀರಿಯಲ್. ಹಂಗಲ್ಲ ಯಾವ್ದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಇದು ಏನೋ ನಂಗೆ ಇಷ್ಟ ಆಯ್ತು, ನಾವೆಲ್ಲ 2 ಸೀರಿಯಲ್ ನನಗೆ ಅಷ್ಟೇ ಇಷ್ಟವಾಗಿ ಮಾಡ್ತೀವಿ. ಅಂದ್ರೆ ಬಿಡಿ ಸರ್, ಸೀರಿಯಲ್ ಕಷ್ಟ ಆಗುತ್ತೆ. ಐಶ್ವರ್ಯ ಇಷ್ಟನ ರಾಣಿ ಇಷ್ಟನ ಸರ್? ಇಬ್ರು. ಸುಮ್ಮನೆ ಸರ್, ಕತೆ ಎಲ್ಲ ಹೇಳ್ಬಿಡಿ, ಆಮೇಲೆ ಹೇಳಿ, ಪರವಾಗಿಲ್ಲ ನನಗೆ. ಯಾಕಂದ್ರೆ ಇವಾಗ ರಂಗೇಗೌಡ ಇಷ್ಟ, ರಾಜಾ ಇಷ್ಟನ ಸರ್? ಇಬ್ರು. ಎಲ್ಲ 2 ಮಾಡ್ಕೊಳಕ್ ಆಗಲ್ಲ ಸರ್. ಕೇಳ್ಬೇಕು ನಾನು, ಮೇಡಮ್ ಇದೇನಿದು ಎಲ್ಲ 2 ಬೇಕು ಅಂತಾರಲ್ಲ ಇವರು. ನೋ ಸರ್, ಅದು ಒಳ್ಳೆ 2 ಮಕ್ಕಳಲ್ಲಿ ಯಾವ ಮಕ್ಳು ಇಷ್ಟ ಅಂತ ಡೆಫಿನೆಟ್ಲಿ ಸರ್. ಮುಸ್ಸಂಜೆ ಮಾತು ಬೇಕಾ, ಒಗ್ಗರಣೆ ಡಬ್ಬಿ ಬೇಕಾ? ಒಗ್ಗರಣೆ ಡಬ್ಬಿ. ಅದೇನ್ ಒಂದ್ ಹೇಳಿದ್ರಿ ಸರ್, ನಮ್ಮನ್ನ ಮಾತ್ರ ಒಂದ್ ಹೇಳಿ, ನಮ್ಗೆ. ನನ್ನ ಮಗನಿಗೆ ಇಬ್ಬರಿಗೂ ಒಗ್ಗರಣೆ ಡಬ್ಬಿ ಅಂದ್ರೆ ತುಂಬಾ ಇಷ್ಟ. ಓಕೆ 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 ಓಕೆ. ಅದು ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಮಕ್ಳಿಗೆ ಏನ್ ಮಕ್ಳು ಇಷ್ಟ? ಇಬ್ರು. ಹೆಸರೇನು ಸರ್? ದಿಯಾ ಅಂಡ್ ರಿಷಿ. ದಿಯಾ ಅಂಡ್ ರಿಷಿ, ನಿಮಗೋಸ್ಕರ ನಾನ್ ವೆಜ್ ಪುಸ್ತಕ ಕಳಿಸ್ತಾ ಇದೀನಿ. ಅಮ್ಮನ್ ಕೇಳ್ಕೊಡಿ, ಅದ್ಭುತವಾಗಿರುವಂತ ನಾನ್ ವೆಜ್ ಅಡುಗೆನ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಒಂದ್ ಕರೆ ಬೇರೆ ಬರ್ತಾ ಇತ್ತು. ಒಬ್ರು ಯಾರೋ ಕೇಳಿದಂತೆ ಫೋನ್ ಮಾಡಿ ಇವಾಗ, ಅವರು ಹನಿಮೂನ್ಗೆ ಎಲ್ಲಿ ಹೋಗ್ತಾರೆ ಅಂತ. ಆಮೇಲೆ ನಾನು ಹೇಳ್ದೆ, ಅವ್ರ ನಿಮ್ಗೂ ನಾನ್ ಹೆಂಗ್ರಿ ಹೇಳಕ್ಕಾಗುತ್ತೆ, ಅವ್ರನ್ನೇ ಕೇಳ್ಕೊಳ್ಳಿ. ಅದಕ್ಕೆ ನಿಮ್ಗೆ ಕೇಳಿ, ಎಲ್ಗೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಎಲ್ಗೂ ಇಲ್ಲ ಸರ್, ಸದ್ಯಕ್ಕೆ ಇಷ್ಟ ಇಲ್ದಿರೋ ಮದುವೆ. ಸರ್ ಹನಿಮೂನ್ ಹೋದ್ಮೇಲೆ ಸರಿ ಆಗೋದು ಸರ್, ನೀವೇ ಸರ್, ಎಲ್ಲ ಗೊತ್ತು ನಿಮ್ಗೆ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಲವೀನಾ ಅಂತ ಹೇಳಿ, ಬೆಳ್ತಂಗಡಿ. ಬೆಳ್ತಂಗಡಿ ಅವರಾ? ಹೌದು. ಓಕೆ, ಯಾರ ಜೊತೆ ಮಾತಾಡ್ಬೇಕು ಲವೀನಾ ಅವರೇ? ಐಶ್ವರ್ಯ ಮೇಡಮ್ ಹತ್ರ. ಐಶ್ವರ್ಯ ಜೊತೆನಾ? ಓಕೆ, ಮಾತಾಡಿ. ಎಲ್ಲ ನಮ್ಮೂರವರೇ ಕರೆ ಮಾಡ್ತಿದ್ದಾರೆ ನೋಡಿ. ಹಲೋ ಮೇಡಮ್, ಹೇಳಿ ಹೇಳಿ. ನೀವು ರಂಗೇಗೌಡ್ರನ್ನ ತುಂಬಾ ದ್ವೇಷಿಸ್ತೀರಲ್ವಾ, ಯಾಕಿಂದ ಗೊತ್ತಾಗ್ಲಿಲ್ಲ ಮೇಡಮ್, ಸ್ವಲ್ಪ ಹೇಳ್ಬೇಕಿತ್ತು. ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ಅವರು ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಆದ್ರೆ ಪ್ರೀತಿನ ಹೇಳ್ಕೋಬೇಕು. ಅವರು ನಾನು ಅಂದ್ರೆ ಅವ್ರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ ಇತ್ತು, ನನ್ನ ಹತ್ರ ಹೇಳ್ಕೊಂಡಿದ್ರು, ಲೆಟರ್ ಬರ್ದಿದ್ರು, ಅದೆಲ್ಲ ನೋಡಿದ್ರಲ್ವಾ ನೀವ್ ಎಪಿಸೋಡ್ಸ್? ನಾನು ಆ ಲೆಟರ್ನ ಅವ್ರನ್ನ ಕನ್ಫ್ರಂಟ್ ಮಾಡಿದೆ. ಅವ್ರ ಮುಂದೆ ಹೋಗಿ, ನೀವು ನನ್ ಪ್ರೀತಿ ಮಾಡ್ತಿದ್ದೀರಾ, ಇವಾಗ ಯಾಕೆ ಅದನ್ನ ಒಪ್ಕೋತಾ ಇಲ್ಲ ಅಂತ ಹೇಳಿದಾಗ, ಅವ್ರ ತಾಯಿಗೋಸ್ಕರ ಅವರು ತ್ಯಾಗ ಮಾಡ್ತಾರೆ ಅವ್ರ ಪ್ರೀತಿನ. ಹಾಗಾಗಿ ಆಮೇಲೆ ಮತ್ತೆ ತಾಯಿನೇ ಹೇಳ್ತಾರೆ, ಅವ್ರ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಂದ್ರೆ ರಂಗೇಗೌಡರು ಎಲ್ರ ಮರ್ಯಾದೆ ಉಳಿಸೋದಕ್ಕೋಸ್ಕರ ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ಹಾಗೆಲ್ಲ ಮೇಡಮ್, ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ರಲ್ವಾ, ಅದನ್ನ ನೀವು ಮುಂಚೆ ನೋಡ್ಬೇಕಿತ್ತಲ್ವಾ? ಅದ್ ನಂಗೆ ಕೈಟ್ ಸಿಗ್ಲಿಲ್ವಲ್ಲ. ಸಿಕ್ಕಿತ್ತು, ನೀವು ನೆಗ್ಲೆಕ್ಟ್ ಮಾಡಿದ್ರಿ ಆ ಗಿಫ್ಟ್ ಅನ್ನು. ಅದ್ ಯಾಕಂದ್ರೆ ಅವಾಗ ಇನ್ನೂ ಪ್ರೀತಿ ಅಷ್ಟು ಬಂದಿರ್ಲಿಲ್ಲ ಅವ್ರ ಮೇಲೆ. ಅಯ್ಯೋ, ಅವ್ನ್ ಹಳ್ಳಿ ಹುಡುಗ ಇವಾಗ ನೀವು ಮಾಡೋದು ತಪ್ಪು ಮೇಡಮ್. ಇವಾಗ ಅವ್ರು ಪ್ರೀತಿಸಲ್ಲ ಅಂತ ಹೇಳಿ ದ್ವೇಷಿಸ್ತೀರಾ. ಅವ್ರು ಕೊಟ್ಟ ಗಿಫ್ಟ್ ಅಲ್ಲಿ ನೀವು ನೋಡಿದ್ರೆ ಈಗ ದ್ವೇಷಿಸುದು ಸರಿನಾ? ಅದು ಏನ್ ಮಾಡಕ್ಕಾಗಲ್ಲ, ಟೈಮು. ಸೊ ನೋಡೋಣ. ಅಂದ್ರೆ ಇವಾಗ ಸದ್ಯಕ್ಕೆ ದ್ವೇಷ ಇದೆ ನನ್ಗೆ. ಸೀರಿಯಲ್ ನೋಡಿ ಏನಾಗುತ್ತೋ ಗೊತ್ತಿಲ್ಲ ನನ್ಗೂ, ನನ್ ಮನ್ಸು ಹೇಗೆ ಅಂತ ನಂಗೂ ಗೊತ್ತಿಲ್ಲ. ನೋಡೋಣ. ಮನಸ್ಸಲ್ಲ ಮೇಡಮ್, ಪ್ರೀತಿಸ್ಲೇಬೇಕು ಅವರನ್ನು. ಆಯ್ತು, ಕಂಡೀಷನ್ ಆಗ್ತಿದೆ. ಓಕೆ, ನೋಡೋಣ. ಡೈರೆಕ್ಟ್ ಮನೆಗೆ ಕಳಿಸ್ತೀನಿ ಅವನು ಪ್ರೀತಿ ಮಾಡಕ್ಕೆ. ಡೋಂಟ್ ವರಿ ಮೇಡಮ್. ಥ್ಯಾಂಕ್ ಯು ಬೆಳ್ತಂಗಡಿ ಅವ್ರಿಗೆ. ಥ್ಯಾಂಕ್ ಯು. ನೋಡಿ ಎಷ್ಟೊಂದು ಏನೇನು ಪ್ರಶ್ನೆಗಳು ಕೇಳ್ತಾರೆ ಸರ್. ಅಂತೂ ಇಂತೂ ಇವ್ರಿಬ್ರು ಮದುವೆ ಮಾಡ್ಬಿಟ್ಟಿದ್ದೀರಾ, ಇವ್ರ ಲೈಫ್ ಹೆಂಗಿರುತ್ತೆ ಸರ್? ಅಲ್ಲ, ಅವರು ಡಿವೋರ್ಸ್ ಕೇಳ್ತಾರೆ ನೆಕ್ಸ್ಟ್. ಹಳ್ಳಿಲಿ ಬದುಕಕ್ ಆಗಲ್ಲ. ಹೌದಾ? ಯಾಕಂದ್ರೆ ಅವ್ರು ಕೇಳೋದಕ್ಕಿಂತ ನಿಮಗ್ ಕೇಳ್ಬೇಕು, ಅವ್ರಿಗೆ ಗೊತ್ತಾಗ್ತಲ್ಲ ಯಾರಿಗೆ ಕೇಳ್ಬೇಕು ಅಂತ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಾನು ವಸಂತ್ ಕುಮಾರಿ ಅಂತ. ವಸಂತ್ ಕುಮಾರಿ ಅವರೇ, ಎಲ್ಲಿಂದ ರೀ? ನಾವು ಬೆಂಗಳೂರು ಹೊಸಕೆರೆಹಳ್ಳಿ. ಹೊಸಕೆರೆಹಳ್ಳಿ ಅವರ, ಯಾರ ಜೊತೆ ಮಾತಾಡ್ಬೇಕು? ಧರಣಿ ಅವ್ರ ಜೊತೆ. ಹೌದಾ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ ಸೀರಿಯಲ್, ಸ್ಟೋರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾ. ಅಂದ್ರೆ ಸ್ವಲ್ಪ ಮೇಕಪ್ ಕಡೆ ಸ್ವಲ್ಪ ಗಮನ ಕೊಡಿ. ಅವರು ರಂಗೇಗೌಡ್ರ ತಾಯಿಗೆ ಆತರ ಸ್ಟೈಲ್ ಸೀರೆ ಅವೆಲ್ಲ ಸ್ವಲ್ಪ ನಾರ್ತ್ ಇಂಡಿಯಾಗ ಆಗೋಯ್ತು. ಹಿಂಗಿರ್ತಾರ, ಹಂಗ್ ಮಾಡ್ಬೇಕಲ್ಲ. ಸ್ವಲ್ಪ ಮೇಕಪ್ ಜಾಸ್ತಿ ಆಯ್ತು. ಅದು ಸ್ವಲ್ಪ ಇರಿ ಅಷ್ಟೇ, ಅದನ್ನ ಕೇಳ್ಬೇಕು ಅಂತ ಇತ್ತು. ತುಂಬಾ ಅಲ್ಲ, ಅವರು ಸೀರೆ ಏನಕ್ಕೆ ಆ ರೀತಿ ಉಟ್ಕೋತಾರೆ ಅಂದ್ರೆ, ಅವರು ತುಂಬಾ ಕೆಳವರ್ಗದಿಂದ ಬಂದಿರ್ತಾರೆ. ಒಂದ್ಸರಿ ನಾರ್ತ್ ಅವರು ಸೀರಿಯಲ್ ನೋಡ್ಬಿಟ್ಟು ನಾನು ಅದೇ ತರನೇ ಉಟ್ಕೋಬೇಕು ಅಂತ ಹೇಳಿ ಹಳ್ಳಿಯಲ್ಲಿ ಇದ್ರು ಕೂಡ ಅದೇ ತರನೇ ಉಟ್ಕೊಳಕ್ಕೆ ಶುರು ಮಾಡ್ತಾರೆ ಅವರು. ಅದನ್ನ ಸೀರಿಯಲ್ ಅಲ್ಲಿ ತೋರಿಸಿದೀವಿ. ಹೌದಾ? ಮೇಕಪ್ ಅವೆಲ್ಲ
ನಾಟ್ ನೆಸರಿ ಅನ್ಸುತ್ತೆ ಅದು. ಇಲ್ಲ ಮೇಡಮ್, ಇಷ್ಟ ದಿನ ಸೀರೆ ಉಟ್ಟಿದ್ದಾರೆ ಪುಣ್ಯಾತ್ಮ. ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ಸೊಸೆ ಬೇರೆ ಬಂದಿದ್ದಾರೆ, ಸೀರೆ ಯಾವ್ಯಾವ ಚೇಂಜ್ ಮಾಡಿಸ್ತಾರೋ, ಮೇಕಪ್ ಏನ್ ಮಾಡಿಸ್ತಾರೋ, ಮನಸ್ಸು ಚೇಂಜ್ ಮಾಡ್ತಾರೆ, ಎಲ್ಲ ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರ ಗಟ್ಟಿ ಸೊಸೆನ್ ಕರ್ಕೊಂಡ್ ಬಂದಿದ್ದಾರೆ ಅವರು. ಹೌದು ಹೌದೌದು, ಚೆನ್ನಾಗ್ ಬಂದಿದೆ ಸೀರಿಯಲ್ ಮಾತ್ರ. ಹೌದು ಥ್ಯಾಂಕ್ ಯು ಮೇಡಮ್. ಹೊಸಕೆರೆಯಿಂದ ಫೋನ್ ಮಾಡಿದ್ದಾರೆ, ಅದ್ಭುತವಾದ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮೊಂದು ಬಹುಮಾನ ಬಂದಿದೆ. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. 1944ನೇ ಇಸ್ವಿಲಿ ಓಪನ್ ಆದಂತ ಜ್ಯುವೆಲರಿ ಶಾಪು ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಶೋರೂಮ್ ಇದೆ. ನಿಮಗೆ ಗಿಫ್ಟ್ ವೋಚರ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನ್ ಸರ್ ಅದು ಹೊಸ ಸೀರೆ ಉಡ್ಸ್ಬಿಟ್ಟಿದ್ದೀರಾ? ಸ್ವಲ್ಪ ಗುಜರಾತಿ ಸ್ಟೈಲಲ್ಲಿ. ಹೌದಾ? ಯಾಕಂದ್ರೆ ನಾವೆಲ್ಲ ಏನ್ಕೊಳ್ತಾ ಇದ್ವಿ ಮೊದಲೆಲ್ಲ ಹಂಗೆ ಇತ್ತು ಒಂದು ಟ್ರೆಂಡ್, ಹಳ್ಳಿಯವ್ರು ಅಂದ್ರೆ ಹಿಂಗೆ ಇರಬೇಕು ಅಂತ. ಯಾಕೆ ಹಂಗೆಲ್ಲ ಎಲ್ಲೂ ಇಲ್ಲ ಸರ್? ಅಲ್ಲ, ಕಾಸ್ಟ್ಯೂಮ್ಸ್ ಒಂದು ಕ್ಯಾರೆಕ್ಟರ್ ಹೇಳುತ್ತೆ. ಯಾಕಂದ್ರೆ ಏನೂ ಇಲ್ದೇ ಇರೋರು ಬಂದ್ಬಿಟ್ಟು ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಶ್ರೀಮಂತಿಗೆ ಸಿಕ್ಕಿದ ತಕ್ಷಣನೇ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅನ್ಕೊಳ್ತಾರೆ. ಸೊ ಅದೇ ತರ ಈ ಕ್ಯಾರೆಕ್ಟರ್ ಕೂಡ ಸೀರೆ ಅದೇ ಒಂದು ಗುಜರಾತಿ ಶೈಲಿಯಲ್ಲಿ ಉಟ್ಕೊಳ್ಳೋಕೆ ಶುರು ಮಾಡುತ್ತೆ ಆ ಪಾತ್ರ. ಓಕೆ, ಇವಾಗ ಇಷ್ಟವಿಲ್ದಿರೋ ಮದ್ವೆನ ಮಾಡಿಸ್ಬಿಟ್ಟಿದ್ದೀರಾ, ಮುಂದೆ ಜೀವನ ಹೆಂಗ್ ನಡೆಸ್ತೀರಾ? ಡಿವೋರ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ರಂಗೇಗೌಡರನ್ನ ಬಂದ್ಬಿಟ್ಟು ಡಿವೋರ್ಸ್ ಕೇಳ್ತಾಳೆ. ಅಂದ್ರೆ ಅವನು ಅಷ್ಟು ಇಷ್ಟಪಟ್ಟರು ಕೂಡ ಕ್ಯಾರೆಕ್ಟ್ರು, ಇವಳು ಅದನ್ನ ಹೇಳ್ತಾಳೆ, ನೀನು ಅವತ್ತೇ ಮದುವೆಗಿಂತ ಮುಂಚೆನೆ ನಿನ್ನ ತಮ್ಮನ ಮದುವೆ ಆಗ್ಬೇಕಾದ್ರೆ ನಾನು ಬಂದು ಕೇಳಿದೆ ನೀನು ಲವ್ ಮಾಡ್ತೀನಿ ಅಂತ. ನೀನು ಅವತ್ತು ನೀನು ಅಕ್ಸೆಪ್ಟ್ ಮಾಡಲಿಲ್ಲ, ಇವತ್ತು ಬಂದ್ಬಿಟ್ಟು ನೀನು ನಾನು ಲವ್ ಮಾಡ್ತೀನಿ ಅಂತ ಹೇಳ್ತೆ. ಅದೇಗಾಗುತ್ತೆ ಅಂದ್ರೆ ನಾನೇನು ಆಪ್ಷನ್ ಅನ್ನೋ ಕ್ಯಾರೆಕ್ಟರ್ ಇವಳ್ದು. ಐಶ್ವರ್ಯ ಕ್ಯಾರೆಕ್ಟರ್ ಏನಿದೆ ತುಂಬಾ ಪರ್ಟಿಕ್ಯುಲರ್. ನೀನು ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ರೆ ಅಕ್ಸೆಪ್ಟ್ ಮಾಡ್ತಾ ಇದ್ದೆ, ಬಟ್ ನೀನು ಆಪ್ಷನ್ ಆಗಿ ನಿಮ್ಮ ತಾಯಿ ಆಪ್ಷನ್ಗೋಸ್ಕರ ನಾನು ಬಂದಿದ್ದೀನಿ. ಈಗ ನನಗೆ ಬೇಕಾಗಿಲ್ಲ, ನಂಗೆ ಡಿವೋರ್ಸ್ ಕೊಡು ಅಂತ. ಈಗ ಕ್ಯಾರೆಕ್ಟರ್ ಅದೇ ತರನೇ ಇರುತ್ತೆ. ಆದ್ರೆ ಹೇಗ್ ಮಾಡ್ತಾಳೆ ಈಗ ಇವಳ ಕ್ಯಾರೆಕ್ಟರ್ ಬೋಲ್ಡ್. ಐಶ್ವರ್ಯ ಅಂದ್ರೇನೆ ಬೋಲ್ಡ್ ಕ್ಯಾರೆಕ್ಟರ್. ಅದನ್ನ ಅತ್ತೆನ ಬದಲು ಮಾಡಬಹುದು, ದಿನ ರಾತ್ರಿ 8 ಗಂಟೆಗೆ ನೋಡ್ಲೇಬೇಕು ರಂಗೇಗೌಡರು ಏನ್ ಮಾಡ್ತಾರೆ, ನಮ್ಮ ರಂಗಮ್ಮ ಏನ್ ಮಾಡ್ತಾರೆ ಆಮೇಲೆ